ಅಷ್ಟೇನಾ? ಅಲ್ಲ, ನೀನು ನನ್ನಿಂದ ಬೇರೆ ವಿಷಯ ಮುಚ್ಚಿಡ್ತಿಲ್ಲ ತಾನೇ? ಇಲ್ಲಕ್ಕ, ಮುಚ್ಚಿಡೋದೇನಿದೆ? ಹಾಗೇನಾದರೂ ಇದ್ರೆ ಮೊದಲು ನಿಮ್ಮ ಹತ್ರನೇ ಹೇಳೋದು. ಹೌದಾ? ಸರಿ, ಹೋಗ್ಲಿ ಬಿಡಮ್ಮ ಸತ್ಯ. ನಾನು ಈ ವಿಷಯನ ಇನ್ನು ಜಾಸ್ತಿ ಕೆತ್ಕೋಕೆ ಹೋಗಲ್ಲ. ಆದರೆ ಮುಂದಿನ ಸಲ ನಿನ್ನ ಮನೆ ಹತ್ರ ಬಂದಾಗ ಮನೆಗೆ ಬಂದು ನಮ್ಮನ್ನೆಲ್ಲ ಮಾತಾಡಿಸ್ಕೊಂಡೆ ಹೋಗಬೇಕು, ಸರಿನಾ? ಸರಿ ಅಕ್ಕ. ಸರಿ ಅಮ್ಮ. ರೀ, ಅವಳು ಮಾತಾಡಿದ್ದು ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ. ಅವಳು ಮಾತು ಕೇಳಿಸ್ಕೊಂಡಾಗ ನಾವಿಲ್ಲಿ ಇಷ್ಟು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ನಾವು ತಲೆಯಲ್ಲಿ ಹುಳುಕಿಟ್ಕೊಂಡು ನೋಡಿದಾಗ ನಮಗೆ ಬರೀ ಹುಳುಗಳಷ್ಟೇ ಕಾಣಿಸುತ್ತೆ. ಇನ್ನು ಕೀರ್ತನ ವಿಷಯದಲ್ಲೂ ಹೀಗೇ ಆಗಿರುತ್ತೆ. ಮೊದಲೇ ಕಥೆ ನಮ್ಮ ಮನಸ್ಸಿನಲ್ಲಿದ್ದರೆ ನಡೆಯೋ ಎಲ್ಲ ಸನ್ನಿವೇಶಗಳನ್ನೂ ನಾವೇ ಆ ಕಥೆಗೆ ಲಿಂಕ್ ಕೊಟ್ಕೋತ ಹೋಗ್ತೀವಿ. ನಮ್ಮ ಅತ್ತಿಗೆ ವಿಷಯದಲ್ಲೂ ಆಗಿರೋದು ಅದೇ. ಅವ್ರ ಮನಸ್ಸಿನಲ್ಲಿ ಮುಂದೆ ಏನೋ ಆಗಬಹುದು ಅನ್ನೋ ಭಯ ಇರೋದ್ರಿಂದ ಸತ್ಯ ಇಲ್ಲಿಗೆ ಬಂದಿರೋದು ಆ ಭಯಕ್ಕೆ ಲಿಂಕ್ ಮಾಡ್ಕೋತಾ ಇದ್ದಾರೆ. ಇದರಲ್ಲಿ ನಾವು ಹೆಚ್ಚಿಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಊರ್ಮಿಳ. ಅಲ್ಲ, ದೇವರೇ ಕಾಪಾಡಬೇಕು. ಬಾಮೈದ, ಅವಳು ಬಾಲ್ಕನಿ ಆರಿ ನಿನ್ನ ಬೆಡ್ರೂಮ್ವರೆಗೂ ಬಂದಿದ್ದಾಳೆ ಅಂದರೆ ನಿನ್ನ ಪರಿಸ್ಥಿತಿ ಘನಘೋರ ಗಂಭೀರವಾಗಿದೆ ಅಂತಲೇ ಅರ್ಥ. ನಿನಗೇನು ಉಳಿಗಾಲ ಇಲ್ಲ. ನಿನ್ನ ಬೆಡ್ರೂಮ್ವರೆಗೂ ಹುಡ್ಕೊಂಬಂದು ಟಾರ್ಚರ್ ಕೊಟ್ಟಿದ್ದಾಳೆ ಅಂದರೆ ಭೂಮಿ ಮೇಲೆ ಎಲ್ಲಿದ್ರು ನಿನ್ನ ಬಿಡಲ್ಲ ಅಂತಲೇ ಅರ್ಥ. ಇಲ್ಲ ಬಾಮೈದ, ಅವಳು ಇಲ್ಲಿ ಬಂದಿದ್ದೇನೋ ನಿಜ, ಕೀತ್ಲೆ ಕಿರಿಕ್ ಮಾಡಿದ್ದು ನಿಜ. ಆದರೆ ಅದು ಏನೋ ಗೊತ್ತಿಲ್ಲ ಬಾಮೈದ, ಈ ಸತಿ ಅದು ಯಾವುದು ಟಾರ್ಚರ್ ಅನಿಸ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಸತ್ಯಂಗೆ ಎಷ್ಟೇ ಬೈಬೋದು, ಅವಳ ಜೊತೆ ಎಷ್ಟೇ ಜಗಳ ಆಡ್ಬೋದು, ಅದು ಏನೋ ಗೊತ್ತಿಲ್ಲ ಬಾಮೈದ. ಅವಳ ಜೊತೆ ಇದ್ದಾಗ ನಾನು ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತೀನಿ, ತುಂಬ ಖುಷಿಯಾಗಿರ್ತೀನಿ. ಲೋ ಬಾಮೈದ, ನಿನ್ನ ಬಾಯಲ್ಲಿ ಬತ್ತಿರೋ ಮಾತಾ ಇದು? ತಪ್ಪೇನೋ? ನನ್ಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಅದು ಏನೋ ಗೊತ್ತಿಲ್ಲ ಬಾಮೈದ, ದಿನಕ್ಕೆ ಒಂದ್ಸತಿ ಆದ್ರೂ ಅವಳ ಜೊತೆ ಮಾತಾಡಿ ಕಿರಿಕ್ ಮಾಡಿ ಅವಳ ಜೊತೆ ಜಗಳ ಆಡಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಿರೋ ಫೀಲಿಂಗು. ಇದು ಒಂಥರ ಸ್ಪೆಷಲ್ ಫೀಲಿಂಗ್ ನನ್ನಲ್ಲಿ. ಇದು ನಿಂಗೆ ಅರ್ಥ ಆಗಲ್ಲ ಬಿಡು. ಅಷ್ಟಕ್ಕೂ ಅವಳ ಜೊತೆ ಕ್ಲೋಸ್ ಆಗಿರೋದಕ್ಕೆ, ಫ್ರೆಂಡ್ಲಿ ಆಗಿರೋದಕ್ಕೆ ಏನೋ ಪ್ರಾಬ್ಲಮ್ಮು? ಕಳ್ಕೊಂಡೆ, ನಾನಿಲ್ಲೇ ಕಳ್ಕೊಂಡೆ. ಏನು ಕಳ್ಕೊಂಡ ಬಾಮೈದ? ನನ್ನ ಆಪ್ತ ಮಿತ್ರ, ನನ್ನ ಕುಚ್ಚುಕು, ನನ್ನ ಬಾಮೈದನ್ ಕಳ್ಕೊಂಡೆ. ಮತ್ತಿನ್ನೇನೋ? ಇಷ್ಟು ದಿನ ಅಕ್ಕಬಾಡ್ ಕಣ್ಣಲ್ಲಿ ಮಾತಲ್ಲಿ ಪ್ರೀತಿ ಕಾಣಿಸ್ತಿತ್ತು. ಈಗ ನಿನ್ನ ಮಾತಲ್ಲಿ ನಿನ್ನ ಕಣ್ಣಲ್ಲಿ ಪ್ರೀತಿ ತುಂಬಿ ತುಳುಕ್ತಿದ್ಯಲ್ಲೋ. ಅವಳು ಬಂದಿದ್ದು ಹೇಳಿ ಬೈತೀಯ ಅನ್ಕೊಂಡ್ರೆ ಅವಳು ಬಂದು ಹೋಗಿದ್ದೆ ಖುಷಿ ಅಂತಿದ್ಯಲ್ಲೋ. ಹೋಗಿ ಹೋಗಿ ಆ ಕೇಡಿ ಬೇಬಿ ಅಕ್ಕಬಾಡ್ ಕಂಪ್ನಿನೇ ಇಷ್ಟ ಅನ್ನೋ ಥರ ಮಾತಾಡ್ತಿದ್ಯಲ್ಲೋ. ಏಯ್, ಅವಳು ಓಡ್ತಾನ ನೋಡಿ ಅವಳ ಕೇಡಿ ಬೇಬಿ ಅನ್ನೋದಲ್ಲ ಕಣ. ಅವಳ ಕಾಳಜಿ, ಅವಳ ಪ್ರೀತಿ, ಅವಳ ಭಾವನೆಗಳಿಗೆ ಸ್ಪಂದಿಸೋ ರೀತಿ ನೋಡಿದ್ರೆ ಒಂದು ಹೆಣ್ಣು ಈ ಥರನೇ ಇರಬೇಕು ಅಂತ ಅನ್ಸುತ್ತೆ. ಅಬ್ಬೋ ಬಾಮೈದ, ಏನೋ ಆಯ್ತು ನಿನ್ನ ಕಣ್ಣಿಗೆ. ಬೆಂಕಿನ ಬೆಣ್ಣೆ ಅಂತಿದ್ಯಲ್ಲೋ, ಬೆಣ್ಣೆಗೂ ಬೆಂಕಿಗೂ ವ್ಯತ್ಯಾಸ ಗೊತ್ತಿಲ್ದಿರೋಷ್ಟು ಹಾಳಾಗೋಗ್ಬಿಟ್ಟಿದ್ಯಲ್ಲೋ. ಇಲ್ಲ ಬಾಮೈದ, ನೀನು ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾನ್ಯಾಕಪ್ಪ ಅವಳನ್ನ ಅರ್ಥ ಮಾಡ್ಕೊಳ್ಳಿ? ನೀನು ಅವಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಬಿಡು. ಅವಳು ಸುಡೋ ಬೆಂಕಿನೂ ಹೌದು, ಕರ್ಗೋ ಬೆಣ್ಣೆನೂ ಹೌದು. ಅವಳಿಗೆ ಕೋಪ ಇರ್ಬೋದು, ಆದರೆ ಅದಕ್ಕಿಂತ ಜಾಸ್ತಿ ಅವಳಿಗೆ ಕರುಣೆ ಇದೆ. ಅವಳು ಜಗಳ ಮಾಡ್ಬೋದು, ಆದರೆ ಅದಕ್ಕಿಂತ ಜಾಸ್ತಿ ಕಾಳಜಿ ಮಾಡ್ತಾಳೆ. ಅವಳಿಗೆ ಒಡ್ತನ ಇರ್ಬೋದು, ಆದರೆ ಅದಕ್ಕಿಂತ ಜಾಸ್ತಿ ಒಳ್ಳೆತನ ಇದೆ. ಹೌದು, ಅದೇ ಥರ ಅವಳು ನಿನ್ನ ಫ್ರೆಂಡೇ ಇರ್ಬೋದು, ಆದರೆ ಅದಕ್ಕಿಂತ ಜಾಸ್ತಿ ಬೇರೆನೇ ಇದೆ ಅಂತ ಜನ ಮಾತಾಡ್ಕೊತಿದ್ದಾರೆ. ಅದಕ್ಕೆ ನಾನೇನೋ ಮಾಡಲಿ, ನೋಡೋ ಕಣ್ಣು ಸರಿ ಇರಬೇಕಷ್ಟೇ. ಇದಕ್ಕೆಲ್ಲ ನಾನು ಕೇರೆ ಮಾಡಲ್ಲ. ನೋಡು ಬಾಮೈದ, ಯಾರೋ ಏನೋ ಮಾತಾಡ್ತಾರೆ ಅಂತ ಒಂದು ಒಳ್ಳೆ ಮನುಷ್ಯನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಅಲ್ಲಿ ಮುಗೀತು. ಆದರೂ ಅವಳು ಇಲ್ಲಿವರೆಗೂ ಯಾಕೆ ಬಂದಿದ್ಲು ಅಂತಾನೆ ಹೇಳಿಲ್ಲ. ಟೆನ್ಷನಲ್ಲಿ ನಾನು ಕೇಳೋದು ಮರ್ತೋದೆ. ಇಲ್ಲಿವರೆಗೂ ಬಂದಿದ್ಲು ಅಂದರೆ ಯಾವುದೋ ಇಂಪಾರ್ಟೆಂಟ್ ವಿಷಯನೇ ಇರಬೇಕು. ಅದೇನಂತ ಹೋಗಿ ಕೇಳ್ಕೊಂಬಂದ್ಬಿಡ್ತೀನಿ. ನೀನು ಅಲ್ಲಿಗೆ ಹೋಗ್ತೀಯಾ? ಹ್ಞೂ,
ಹದ್ದು ಅಕ್ಕಿ ಗೂಡಿಗೆ ಬಂದಿದ್ಯಲ್ಲ ಅನ್ನೋ ಭಯದಲ್ಲಿ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಗೂಡಲ್ಲಿರೋದು ಹದ್ದೇ ಅಂತ. ನೀನು ಏನಾದರೂ ಅನ್ಕೋ, ನಾನು ಹೋಗೋಳು ಮಾತಾಡ್ಸ್ಕೊಂಡ್ ಬರ್ತೀನಿ ಅಷ್ಟೇ. ಬೊಮ್ಮೆದ ಏ ಹೋಗ. ನಾವು ತಲೆಯಲ್ಲಿ ಹುಳುಕಿಟ್ಕೊಂಡು ನೋಡಿದಾಗ ನಮಗೆ ಬರೀ ಹುಳುಗಳಷ್ಟೇ ಕಾಣಿಸುತ್ತೆ. ಇದೆಲ್ಲ ಎಲ್ಲೋ ಹೋಗ್ತಿದ್ಯಲ್ಲ, ಅವಳಿಂದ ದೂರ ಇರೋ ಅಂತ ಹೇಳಕ್ ನಾನು ಬಂದರೆ ಅವಳ ಹತ್ರ ಆಗೋಕೆ ನೆಪ ಹುಡ್ಕೋ ಲೆವೆಲ್ ಇವ್ನು ಹಾಳಾಗೋಗಿದ್ದಾನಲ್ಲ. ಇವ್ರು ನೋಡಿದ್ರೆ ಏನೂ ಸಮಸ್ಯೆ ಇಲ್ಲ ಅಂತಾರೆ, ಆದರೆ ಇಲ್ಲಿ ಕಾರ್ತಿಕ್ ಮಾತಾಡ್ತಿರೋ ರೀತಿ ಕೇಳಿದ್ರೆ ಅವನಿಗೆ ಸತ್ತಿನ ಮೇಲೆ ಇಲ್ಲ ಆತರ ಪಟ್ಟು ಈಗಲೇ ಈ ವಿಷಯನ ಯಾರಿಗೂ ಹೇಳೋದು ಬೇಡ. ಮೊದಲು ವಿಷಯ ಏನು ಅಂತ ನಾನು ತಿಳ್ಕೊತೀನಿ, ಆಮೇಲೆ ಹೇಳಿದ್ರಾಯ್ತು. ಏನ್ರೋ ಎಲ್ರು ಕೆಲ್ಸದಲ್ಲೇ ಮುಳುಗೋಗ್ಬಿಟ್ಟಿದ್ದೀರಾ? ಕಾಯಕವೇ ಕೈಲಾಸ ಅಂತ ದೊಡ್ಡವ್ರು ಹೇಳಿಲ್ವ ಸತ್ಯ? ಅದಕ್ಕೆ ಕೈಯಲ್ಲಿರೋ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲ ಕಣ್ರೋ, ನಾನು ಎಲ್ಲಿ ಹೋಗಿದ್ದೆ ಅಂತ ಕೇಳಲ್ವಾ? ಕೆಲಸ ಮಾಡ್ತಿದ್ವಿ, ಆಮೇಲೆ ಮಾತಾಡ್ಬೋದಾ? ಸ್ಪ್ಯಾನರ್ ಕೊಡ ಇಲ್ಲಿ ತಗೊಂಡು. ಏಯ್ ಬರ್ರೋ ಇಲ್ಲಿ. ಏನ್ ಸತ್ಯ ನೀನು ಕೆಲಸ ಮಾಡೋಕೆ ಡಿಸ್ಟರ್ಬ್ ಮಾಡ್ಕೊಂಡು? ಏನು ಹೇಳು. ಲೇ ಅಮಟೆ, ನೀನು ಯಾವಾಗಲೂ ಡಿಂಗು ಡಿಂಗು ಅಂತಿರ್ತಿಯಲ್ಲ, ಅದೇನಾದರೂ ನಿಜವಾಗ್ಲೂ ಆದ್ರೆ ಹೇಗನ್ಸುತ್ತೆ ಅಂತ ನಿಂಗೇನಾದ್ರೂ ಗೊತ್ತಾ? ಸತ್ಯ, ನಾನು ಇನ್ನ ಚಿಕ್ಕ ಹುಡುಗ, ನಂಗಿನ್ನ ಡಿಂಗ್ ಆಗಿಲ್ಲ. ಡಿಂಗ್ ಆದ್ರೆ ಹೇಗಾಗುತ್ತೆ ಅಂತ ನಂಗೆ ಗೊತ್ತಾಗ್ಬೇಕು. ನಮ್ಮ ಮುಸುಡಿಗೆ ಯಾವ ಹುಡುಗಿರೂ ಸೆಟ್ ಆಗಲ್ಲ, ಅದಕ್ಕೆ ನಮಗೂ ಡಿಂಗು ಆಗಿ ಬರಲ್ಲ. ಸತ್ಯ, ಈ ಡಿಂಗು ಗಿಂಗು ಅನ್ನೋದೆಲ್ಲ ನಮ್ಮ ಅಳ್ತೆಗೂ ಮೀರಿದ್ದು. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆರತಿ ಮಾಡಿ